गणपती बाप्पाचा काल झाला. निने गणपती बाप्पा आगमनात दिवस पंचमी गजानन महाराज तुम्हाला माहिती आहे का गणपती तेव्हा बसवतो आपण म्हणजे प्रतिष्ठापना गणपतीची करतो. त्या दिवशी चंद्राचं दर्शन घेऊ नये असं म्हणतात. तुम्हाला माहिती आहे का बोलतात तरी आहे गणपती बोलतात याने बोलतात आज ती कथा तुम्हाला वाचू सांगणार आहे. त्याच्यानंतर गजानन महाराजांना गजानन महाराजांना आवाहन करूया. शुद्धोदकळे स्मार्त आचमनान्यावे दूरदयी महाराज की जय. ನಿನ್ನೆ ಗಣಪತಿ ಹಬ್ಬ ಮಾಡಿದ್ರಿ, ಎಲ್ಲಾರು ಓಣ್ಯಾಗೂ ಮಾಡಿದ್ರಿ, ಮನ್ಯಾಗೂ ಮಾಡಿದ್ರಿ. ಆಕ್ಚುಲಿ ಗಣಪತಿ ದಿವಸ, ಗಣಪತಿ ಹಬ್ಬದ ದಿವಸ ಅಂದ್ರೆ ಭಾದ್ರಪದ ಚತುರ್ಥಿ ದಿವಸ ಚಂದಮಾಮನ ನೋಡ್ಬಾರ್ದು, ಚಂದ್ರಮಾನ ನೋಡ್ಬಾರ್ದು ಅಂತಾರ. ಚಂದ್ರವನ್ನ ನೋಡಿದ್ರ ಅಪವಾದ ಬರ್ತದ ಅಂತ. ನಾವು ಮಾಡ್ಲಾರ್ದ ಕೆಲ್ಸಕ್ಕ ಇವು ಮಾಡ್ಯಾರ ಅಂತ ಹೇಳಿ ನಮ್ಮ ಮೇಲೆ ಅಪವಾದ ಹಾಕ್ತಾರ ಅಂತ ಹೇಳಿ ಎಲ್ಲ ಖರೆ ಅಂದ್ರೆ ಆಗ್ತದೆ ಸತ್ಯ. ಬಹಳ ಸಲ ಅಬ್ಸರ್ವ್ ಮಾಡ್ರಿ ನೀವು. ಅದು ಕೃಷ್ಣ ಪರಮಾತ್ಮ ಅಂತನೇ ಬಿಟ್ಟಿಲ್ಲ ಅಂತದು. ಅದು ಎದಕ್ಕೆ ಹಂಗಾಗ್ಯದ ಅಂತಂದ್ರೆ, ಒಮ್ಮೆ ಚೌತಿ ದಿವಸ ಗಣಪತಿ ಎಲ್ಲ ಭಕ್ಷ್ಯ ಭೋಜ್ಯಗಳೆಲ್ಲ ಊಟ ಮಾಡಿ ಬರ್ಬೇಕಾದ್ರೆ ಹಾವನ್ ನೋಡಿ ಇಲ್ಲಿ ಹೆದರಿ ಬಿಡ್ತದ. ಹೆದರಿದ್ಕೊಳ್ಳಿ ಗಣಪತಿ ಕೆಳ ಬೀಳ್ತಾನ. ಆತನ ಹೊಟ್ಟಿ ಹೊಡೆದು ಅದ್ರೊಳಗಿಂದ ಎಲ್ಲ ಹೊರ ಬೀಳ್ತಾವ. ಅದೇ ಹಾವನ್ನ ಹೊಟ್ಟಿ ಕಟ್ಕೊಂಡು ಮತ್ತೆ ಹೋಗ್ತಿರ್ತಾನ. ಅದನ್ನ ಚಂದ್ರವ ನೋಡಿ ನಗ್ತಾನ. ನಕ್ಕಗಳೇ ಗಣಪತಿ ಶಾಪ ಕೊಡ್ತಾನ, ನೀನು ಕ್ಷೀಣ ಆಗಿ ಹೋಗಂತು. ಕ್ಷೀಣ ಆಗಂದ್ರೆ ಇಲ್ಲಾರ್ದನೆ ಆಗಿಬಿಡು ಅಂತ ಹೇಳಿ. ಅವಾಗ ಚಂದ್ರಮ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊತಾನ. ಕ್ಷಮೆ ಕೇಳ್ಕೊಂಡಾಗ ಅವಾಗ ಗಣಪತಿ ಹೇಳ್ತಾನ, 15 ದಿವಸ ನೀ ಕ್ಷೀಣ ಆಗ್ತಿ, 15 ದಿವಸ ಬೆಳಿತಿ ಅಂತೇಳಿ. ಅದು ನಿನ್ನ ಯಾವಾಗ ಚೌತಿ ಚಂದ್ರ ಭಾದ್ರಪದ ಚೌತಿ ದಿವಸ ಯಾರು ನಿನ್ನ ನೋಡ್ತಾರಲ್ಲ ಅವಾಗ ಅವ್ರಿಗೆ ತೊಂದರೆ ಆಗ್ತದ ಅಂತೇಳಿ ಶಾಪ ಕೊಡ್ತಾನೆ. ಆಯ್ತಂತೇಳಿ ಅಷ್ಟಕ್ಕೆ ಸಮಾಧಾನ ಆಗ್ತದ. ಅದು ನೋಡ್ಬೇಕಾದ್ರೆ, ಅದು ಪರಿಹಾರ ಆಗ್ಬೇಕಾದ್ರೆ ಶಮಂತ ಗೋಪಾಖ್ಯಾನ ಅಂತ ಒಂದು ಕಥೆ ಅದ. ಯಾರೇನು ಕೇಳಿರಿ? ಶಮಂತ ಗೋಪಾಖ್ಯಾನ ಅಂತೇಳಿ, ಶಮಂತ ಗೋಪಾಖ್ಯಾನ ಅಂತೇಳಿ ಒಂದು ಕಥೆ ಅದ. ಆ ಕಥೆ ಕೇಳಿದ್ರು ಅಥವಾ ಅದರ ಒಂದು ಶ್ಲೋಕ ಅದ. ಆ ಶ್ಲೋಕ ಅವತ್ತಿನ ದಿವಸ ಪಠಣ ಮಾಡಿದ್ರು ಅದು ಅಪವಾದ ಬರೋದಿಲ್ಲ ಅಂತೇಳಿ ವರ ಕೊಟ್ಟಿರ್ತಾನ. ಆ ಕಥೆ ಏನದ ಸಣ್ಣ ಹೇಳ್ತೇನೆ ನಾನು. ಏನ್ ಕಥೆ ಅಂತಂದ್ರ, ಶ್ರೀಕೃಷ್ಣ ಪರಮಾತ್ಮ ಜರಾಸಂಧನ ಜೋಡಿ ಕಿರಿಕಿರಿ ಬೇಡ ಅಂತೇಳಿ ಪಶ್ಚಿಮ ಸಮುದ್ರದಾಗ ಹೋಗಿ ದ್ವಾರಕಾ ಪಟ್ಟಣ ನಿರ್ಮಾಣ ಮಾಡ್ಕೊತಾನ. ಯಾರು? ವಿಶ್ವಕರ್ಮನ ಕರೆಸಿ. ವಿಶ್ವಕರ್ಮ ಅಂದ್ರೆ ಯಾರು ಗೊತ್ತ? ದೇವಶಿಲ್ಪಿ. ಎಲ್ಲ ಪತ್ತಾರು ಅವರೆಲ್ಲರೂ ಪೂಜೆ ಮಾಡ್ತಾರ. ಆತನ ಕಡೆಯಿಂದ ಪಟ್ಟಣ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಇರ್ತಾನ. ಅಲ್ಲಿ ಉಗ್ರಸೇನ ಅಂತ ಒಬ್ಬ ಯಾದವ ರಾಜ ಇರ್ತಾನ. ಆತಗೆ 2 ಮಕ್ಕಳು ಇರ್ತಾರ. ಒಬ್ಬತ ಸತ್ಯಜಿತ್ ಅಂತೇಳಿ, ಒಬ್ಬತ ಪ್ರಸನ್ನಜಿತ್ ಅಂತೇಳಿ. ಸತ್ಯಜಿತ್ ಕಾಡಿಗೆ ಹೋಗಿ ಬಹಳ ಘೋರ ತಪಸ್ಸು ಮಾಡಿ ಸೂರ್ಯನ ಮೆಚ್ಚಿಸಿ ಆತನ ಕಡೆಯಿಂದ ಒಂದು ಮಣಿ ಪಡಿತಾನ. ಅದೇ ಶಮಂತಕ ಮಣಿ. ಆ ಶಮಂತಕ ಮಣಿ ಎಷ್ಟು ಪವರ್ಫುಲ್ ಇತ್ತು ಅಂತಂದ್ರೆ, ಬಹಳ ನೋಡ್ಲಿಕ್ಕೆ ಚಂದ ಇರ್ತದ, ಬಹಳ ಬ್ರೈಟ್ ಇರ್ತದ. ಪ್ರತಿ ದಿವಸ 10 ಮಣ ಬಂಗಾರ ಕೊಡ್ತಿರ್ತದ. ಆದ್ರೇನು ಅವರು ಅದನ್ನ ಯಾರು ಇಟ್ಕೋತಾರಲ್ಲ ಅವರು ಶ್ರದ್ಧಾ ನಿತ್ಯ ಮಾಡ್ತಿರ್ಬೇಕು. ಎಲ್ಲಿ ಬೇಕಲ್ಲಿ ಹೋಗೋದು ಹಂಗ ಮಾಡ್ತಿರ್ಬಾರ್ದು. ಬಹಳ ಧಾರ್ಮಿಕವಾಗಿ ಇರ್ಬೇಕಾಗ್ತದ. ಅಂತದ್ದು ಮಣಿ ಇರ್ತದ. ಅದು ಕೊಟ್ಟ ಮೇಲೆ ತಗೊಂಡು ಬರ್ತಿರ್ತಾನ. ಬರ್ಬೇಕಾದ್ರೆ ಅದಕ್ಕೆ ಅಂಜಿಕೆ ಆಗ್ತದ.
ಈ ಶಮಂತಕ ಮಣಿ ನೋಡಿ ಕೃಷ್ಣ ಇಲ್ಲಿ ನನ್ನ ಆ ಶಮಂತಕ ಮಣಿ ಇಸ್ಕತ್ತೇನೋ ಅಂತ ಹೇಳಿ ತೆಗೆದು ಒಳ ಇಟ್ಕೊಂಡು ಮನೆಗೆ ಬಂದು ಅವ್ರ ತಮ್ಮ ಒಬ್ಬ ಪ್ರಸನ್ನಜಿತ್ ಅಂತ ಇರ್ತಾನ ಅದಕ್ಕೆ ಕೊಡ್ತಾನ ಮಣಿನ. ಕೊಟ್ಟ ಮೇಲೆ ಅದು ಪ್ರತಿ ದಿವಸ 10 ಮಣ ಬಂಗಾರ ಬರ್ತಿರ್ತದ. ಸ್ವಲ್ಪ ದಿವಸ ಆದ್ಮೇಲೆ ಏನಾಗ್ತದ, ಪ್ರಸನ್ನಜಿತ್ ಕೃಷ್ಣ ಇಬ್ಬರು ಕೂಡಿ ಭೇಟಿ ಆಡ್ಲಿಕ್ಕೆ ಕಾಡಿಗೆ ಹೋಗ್ತಾರ. ಆ ಪ್ರಸನ್ನಜಿತ್ ಮಣಿ ಹಾಕೊಂಡೇ ಹೋಗಿರ್ತಾನೆ ಕಾಡಿಗೆ ಹೋದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಕೃಷ್ಣ ಒಬ್ಬನೇ ವಾಪಸ್ ಬರ್ತಾನ, ಆತ ಬರಂಗೇ ಇಲ್ಲ. ಇನ್ನ ಬರ್ಲಿಲ್ಲ ಅಂತೇಳಿ ಅವ್ರ ಅಣ್ಣ ಬಹಳ ಇದು ಮಾಡ್ತಾನ. ಆಮೇಲೆ ಅತಿಗೆ ಕೃಷ್ಣನ ಮೇಲೆ ಸಂಶಯ ಬರ್ತದ, ಈತನೇ ಆ ಮಣಿ ಸಂಬಂಧ ನಮ್ಮ ತಮ್ಮನ್ನ ಕೊಂದಾನ ಅಂತೇಳಿ ಅದಕ್ಕೆ ಅಪವಾದ ಬರ್ತದ. ಬಂದ ಮೇಲೆ ಅದು ಎಲ್ಲ ಕೃಷ್ಣ ಗೊತ್ತಾಗ್ತದ, ನಾನೇನ್ ಮಾಡಿಲ್ಲ ಎಲ್ಲಾರು ಕೂಡ ಹೋಗೋಣ ಅಂತ ಹೇಳಿ ಮತ್ತೆ ಅದೇ ಸತ್ಯಜಿತ್ನ ಎಲ್ಲಾರು ಕರ್ಕೊಂಡು ಕಾಡಿಗೆ ಹೋಗ್ತಾರ. ಕಾಡಿಗೆ ಹೋದ್ಮೇಲೆ ಅಲ್ಲಿ ಪ್ರಸನ್ನಜಿತ್ ಸತ್ತಿರ್ತಾನ. ಅಲ್ಲಿ ಅದ್ರ ಬಗಲ್ಗೆನೆ ಒಂದು ಸಿಂಹನ ಸತ್ತಿರ್ತದ. ಆ ಸಿಂಹದ ಬಗಲಿಗೆ ಒಂದು ಗುಹೆ ಇರ್ತದ. ಆಕ್ಚುಲಿ ಏನಾಗಿರ್ತದ ಅಂದ್ರೆ ಆ ಪ್ರಸನ್ನಜಿತ್ನ ಒಂದು ಸಿಂಹ ಕೊಂದು ಮಣಿ ತಗೊಂಡಿರ್ತದ. ಆ ಸಿಂಹನ ಕೊಂದು ಜಾಂಬವಂತ ಏನಿರ್ತಾನ ರಾಮ ಕಾಲದಾಗ, ಶ್ರೀರಾಮಚಂದ್ರನ ಕಾಲದಾಗ ಏನಿರ್ತಾನಲ್ಲ ಅದ್ ಕೊಂದು ಆ ಮಣಿನ ತಗೊಂಡು ತನ್ನ ಗುಹದಾಗ ಹೋಗಿರ್ತಾನ. ಇವರೆಲ್ಲ ಅದು ನೋಡ್ತಾರ. ನೋಡಿದ್ಮೇಲೆ ಒಂದು ಗುಹೆ ಕಾಣಿಸ್ತದ. ಆ ಗುಹದಾಗ ಎಲ್ಲಾರು ಹೋಗ್ತೀವಿ ಅಂತಾರ. ಕೃಷ್ಣ ಹೇಳ್ತಾನೆ, ನೀವ್ ಎಲ್ಲಾರು ಇಲ್ಲೇ ನಿಂದ್ರಿ, ನಾನೊಬ್ಬನೇ ಒಳ ಹೋಗ್ತೀನಿ ಅಂತ ಹೇಳಿ ಒಳ ಹೋಗ್ತಾನ. ಒಳ ಹೋದಾಗ ಅಲ್ಲಿ ಒಬ್ಬಕಿ ಜಾಂಬವಂತನ ಮಗಳು ಅವ್ರ ತಂಗಿ ಸಣ್ಣ ಕೂಸಿರ್ತದ. ಆಕಿನ ತೊಟ್ಲದಾಗ ತುಕ್ಕೆತ ಒಂದು ಹಾಡು ಆಡ್ತಿರ್ತಾಳ. ಆ ತೊಟ್ಲಕ್ಕ ಶಮಂತಕ ಮಣಿ ಕಟ್ಟಿರ್ತಾರ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾದೇರ ತವ ಹೇಷ ಶಮಂತಕ ಅಂತ ಈ ಹಾಡಾಡ್ತಿರ್ತಾಳ. ಅದ್ರ ಅರ್ಥ ಏನಂದ್ರ ಪ್ರಸನ್ನಜಿತ್ನ ಸಿಂಹನ ಜಾಂಬವಂತ ಕೊಂತು ಅದೇ ಮಣ್ಣಿನ ನಿಂಗೆ ತಂದಿಟ್ಟು ಕೊಟ್ಟದ, ಅಳಬೇಡ ನೀನು, ಅದೇ ಮಣ್ಣಿನ ಹಾಕಿ ನಿಂಗ ಆಟ ಆಡ್ತಕತ್ತೀನಿ ಅಂತ ಹೇಳಿ ಅದ್ರ ಅರ್ಥ ಅದು ತೂಗಂಬಂದ ಕೃಷ್ಣ ಬರ್ತಾನ. ಆಕೆ ನೋಡ್ತಾಳ. ಆಕೆ ನಮ್ಮ ಅಪ್ಪ ಮಲ್ಕೊಂಡಾನ, ನಿಂಗ ಬೇಕಿತ್ತಂದ್ರ ಮಣ್ಣಿ ತಗೊಂಡು ಹೋಗ್ಬಿಡು ಅಂತ ಹೇಳ್ತಾನ. ಕೃಷ್ಣ ಹಂಗ ನಾ ತಗೊಂಡೋಗೋದಿಲ್ಲ, ನೀವು ಅಪ್ಪನ ಜೋಡಿ ಹೇಳೆ ತಗೊಂಡು ಹೋಗ್ತೇನೆ ಅಂತ ಹೇಳ್ತಾನ. ಆತನ ಹತ್ರ ಒಂದು ಶಂಖ ಇರ್ತದ. ಶಂಖ ಹೆಸರು ಏನ್ ಗೊತ್ತದ? ಕೃಷ್ಣನ್ ಶಂಖ. RSS ದವ್ರಿದ್ದ ಗೊತ್ತಾಗ್ತದ. RSS ಮುಖಪತ್ರಿಕೆ ಹೆಸರು ಪಾಂಚಜನ್ಯ. ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ಅದು ಜೋರಾಗಿ ಊದ್ತಾನೆ. ಊದಿದ್ಕೊಳ್ಳೆ ಜಾಂಬವಂತ ಎದ್ದು ಬರ್ತಾನ. ಇಬ್ಬರು ನಡುವ ಯುದ್ಧ ಆಗ್ತದ. 21 ದಿವಸ ಯುದ್ಧ ಆಗ್ತದ. ಹೊರಗ ಅವರೆಲ್ಲ ಕಾಯ್ಕತ್ ಕೂತಿರ್ತಾರಲ್ಲ, ಸ್ವಲ್ಪ ದಿವಸ ನೋಡಿ ಇನ್ನ ಬರ್ಲಿಲ್ಲ ಏನಾಗ್ತದೆ ಹೇಳಿ ವಾಪಸ್ ಬಿಡ್ತಾರ. ವಾಪಸ್ ಹೋದ್ಮೇಲೆ 21ನೇ ದಿವಸಕ್ಕ ಜಾಂಬವತಗ ಕೃಷ್ಣನೊಳಗ ಶ್ರೀರಾಮನ ರೂಪ ಕಾಣಿಸ್ತದೆ. ಅವಾಗ ನಮಸ್ಕಾರ ಮಾಡಿ ಆ ಶಮಂತಕ ಮಣಿನ ಕೊಡ್ತಾನ. ತನ್ನ ಮಗಳ ಜಾಂಬವತಿನ ಕೊಟ್ಟು ಲಗ್ನ ಮಾಡಿ ಕಳಿಸ್ತಾನ. ಅದು ತಗೊಂಡು ಕೃಷ್ಣ ವಾಪಸ್ ಬರ್ತಾನ. ಕೃಷ್ಣ ವಾಪಸ್ ಬಂದ್ಮೇಲೆ ತಂದು ಶಮಂತಕ ಮಣಿನ ಅವ್ರ ಅಣ್ಣ ಸತ್ಯಜಿತ್ ಪ್ರಸನ್ನಜಿತ್ ತಿಳ್ಕೊಂಡಿರ್ತಲ್ಲ ಅವ್ರ ಕೊಟ್ಟು ಒಪ್ಪಿಸ್ತಾನ. ನಾನು ಮಾಡಿಲ್ಲ, ನಾನು ತುಡು ಮಾಡಿಲ್ಲ, ಸಿಂಹ ಕೊಲ್ತು ಅದ್ ಕಣ ಹಂಗಾಗ್ಯದ ಅಂತೇಳಿ ಹೇಳ್ತಾನ. ಇದೆಲ್ಲ ಎದಕ್ಕಾಯ್ತು ಅಂತಂದ್ರ ಕೃಷ್ಣನು ಭಾದ್ರಪದ ಚೌತಿ ದಿವಸ ಚಂದ್ರನ ದರ್ಶನ ಮಾಡ್ಕೊಂಡಿರ್ತಾನ. ಅದಕ್ಕಂತೇಳಿ ಅದು ಈ ಅಪವಾದ ಬಂದಿರ್ತದ. ಇದು ಕೊಟ್ಟ ಮೇಲೆ ಸತ್ಯಜಿತನ ಮಗಳು ಯಾರು ಗೊತ್ತದ? ಸತ್ಯಭಾಮನ ಕೊಟ್ಟು ಲಗ್ನ ಮಾಡಿ ಆ ಮಣಿನೂ ಅದೇ ಕೊಟ್ಟು ಆರಾಮಾಗಿರು ಅಂತ ಹೇಳ್ತಾನೆ. ಇದೆಲ್ಲ ಕತ್ತಿದೇನವಲ್ಲ ಈ ಸಾರಾಂಶನೇ ಆ ಶ್ಲೋಕ. ಈ ಶ್ಲೋಕನ ಯಾರು ಅಂತಾರಲ್ಲ, ಎಸ್ಪೆಷಲಿ ಚತುರ್ಥಿ ದಿವಸ ಅಂದ್ರ ಚಂದ್ರನ ನೋಡಿದ ಪಾಪ ಬರಂಗಿಲ್ಲ, ಅಪವಾದ ಬರಂಗಿಲ್ಲ. ನೀವೆಲ್ಲರೂ ಅಂತೀನಂದ್ರ ಹೇಳ್ತೇನಂತ ನಾನು. ಸಿಂಹ ಪ್ರಸೇನ ಅವಧಿ ಸಿಂಹೋ ಜಾಂಬವತ ಅತಃ
ಸುಕುಮಾರಕ ಮಾಧೀರ ತವ ಹೇಷ ಸಮಂತಕಃ. श्री स्वामी समर्थ महाराज की जय. जय जय श्री स्वामी समर्थ. जय जय श्री स्वामी समर्थ. जय जय श्री स्वामी समर्थ. श्री स्वामी समर्थ महाराज की जय. श्री अण्णा महाराज की जय. श्री दादा महाराज की जय. स्वामी स्वामी
वंचित ते मान मुक्ता पराधी जय देव जय देव जय मंगलमूर्ती श्री मंगलमूर्ती दर्शन मात्रे मन स्मरणे मात्रे मन कामन पूर्ती जय देव जय देव भक्तवत्सला श्री गुरु भक्तवत्सला श्री गुरु मानसा मनरमणा आता सुखे निद्रा करा स्वामी समर्था सुमनाचे शेजे सुमनाचे शेजे निजावे आता प्रेमाची शेज देवा हृदया मंदिरी ज्ञानाच्या समया उजळणी लाविल्या ज्योती